Employment of funds, third session, learning objectives. The students will understand the employment of bank funds in different assets. Session outcome, employment of bank funds in different assets. Bank funds in different assets. The main objectives of the banker is to earn income and maintain liquidity by investing funds. The funds of a bank are invested in the following manner. ನೋಡಿ, ಮೇನ್ ಆಬ್ಜೆಕ್ಟಿವ್ ಏನು? ಹಿ ಹ್ಯಾಸ್ ಟು ಅರ್ನ್ ಇನ್ಕಮ್, ಅಂದರೆ ಇನ್ಕಮ್ಮು ಅರ್ನ್ ಮಾಡಬೇಕು ಮತ್ತು ಲಿಕ್ವಿಡಿಟಿನೂ ಇರಬೇಕು. ಲಿಕ್ವಿಡಿಟಿ ಅಂದರೆ ನಮಗೆ ದುಡ್ಡು ಯಾವಾಗ ಬೇಕಾಗುತ್ತೋ ಆವಾಗ ನಾವು ತಗೊಳ್ಳುವಂಥ ಇನ್ವೆಸ್ಟ್ಮೆಂಟಲ್ಲಿ, ವಾಪಸ್ ತಗೊಳ್ಳುವಂಥ ಇನ್ವೆಸ್ಟ್ಮೆಂಟ್ಗಳಲ್ಲಿ ಫಂಡ್ಸನ್ನು ಇನ್ವೆಸ್ಟ್ ಮಾಡಬೇಕು ಅಂತ. The funds of the banks are invested in the following manner. Liquid assets, cash in hand, cash with RBI, cash with other banks. ಇವನ್ನೆಲ್ಲ ನಾವೇನಂತ ಹೇಳ್ತೀವಿ? ಲಿಕ್ವಿಡ್ ಅಸೆಟ್ ಅಂತ ಹೇಳ್ತೀವಿ. ಈ ಲಿಕ್ವಿಡ್ ಅಸೆಟ್ಸ್ ಅಂದರೆ ಏನು? ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಎ ಕ್ಯಾಶ್ ಇಮಿಡಿಯೇಟ್ಲಿ ವಿತೌಟ್ ಎನಿ ಲಾಸ್ ಆಫ್ ವ್ಯಾಲ್ಯೂ. ಅಂದರೆ ಈಗ ಏನು ಅಸೆಟ್ಸಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀವೋ ಅವನ್ನು ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಇಮಿಡಿಯೇಟಾಗಿ ಕನ್ವರ್ಟ್ ಮಾಡಬಹುದು, ಏನು ಲಾಸ್ ಆಗಲಿಲ್ದಂಗೆ. ಅಂಥದಕ್ಕೆ ಏನು ಹೇಳ್ತೀವಿ? ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಲಿಕ್ವಿಡ್ ಅಸೆಟ್ಸ್, ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್, ಬಿಲ್ಸ್ ಡಿಸ್ಕೌಂಟೆಡ್ ಅಂತ. ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂದರೆ ದುಡ್ಡು ಬೇರೆಯವರಿಗೆ ಕೊಟ್ಟಿದ್ದೀವಿ, ನಮಗೆ ಯಾವಾಗ ಬೇಕಾಗುತ್ತೋ ಆವಾಗ ನಾವು ವಾಪಸ್ ತಗೋಬಹುದು ಬೈ ಗಿವಿಂಗ್ ಎ ನೋಟಿಸ್. ದೆನ್ ಬಿಲ್ ಡಿಸ್ಕೌಂಟೆಡ್, ಬಿಲ್ಸ್ ಪರ್ಚೇಸ್ಡ್ ಅಂತ. ಅಂದರೆ ಈಗ ಬಿಲ್ ಡಿಸ್ಕೌಂಟ್ ಮಾಡಿದರೆ ನಾವು ಏನು ಮಾಡ್ಬೋದು? ಡ್ಯೂ ಡೇಟ್ ಆರ್ ಮೆಚುರಿಟಿ ಡೇಟ್ ದಿವಸ ವಿಲ್ ಗೆಟ್ ಬ್ಯಾಕ್ ದ ಮನಿ. ದೆನ್ ಅರ್ನಿಂಗ್ ಅಸೆಟ್ಸ್. ಅರ್ನಿಂಗ್ ಅಸೆಟ್ಸ್ ಅಂದರೆ the assets in which the banks invested funds which is going to give usually a good return ಅಂತ. ಅಂದರೆ ಯಾವ ಅಸೆಟ್ಸಲ್ಲಿ, ಆಸ್ತಿಗಳಲ್ಲಿ ಬ್ಯಾಂಕ್ಸ್ ಇನ್ವೆಸ್ಟ್ ಮಾಡಿದ್ದೀನೋ ಆ ಆಸ್ತಿಗಳು ರಿಟರ್ನನ್ನು ಕೊಡುತ್ತೆ ಅಂತ. ಅರ್ನಿಂಗ್ ಅಸೆಟ್ಸ್ ಯಾವುದು? ಇನ್ವೆಸ್ಟ್ಮೆಂಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. Liquid assets. There are assets easily and quickly converted into cash without any loss. These assets include cash in hand, cash with RBI or SBI and cash with other banks. ಅಂದರೆ ಲಿಕ್ವಿಡ್ ಅಸೆಟ್ಸ್ ಅಂದರೆ ಅವನ್ನ ನಾವು ಈಸಿಯಾಗಿ ವಿತೌಟ್ ಎನಿ ಲಾಸ್ ಆಫ್ ವ್ಯಾಲ್ಯೂ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂಥ ಅಸೆಟ್ಸನ್ನು ನಾವೇನಂತ ಹೇಳ್ತೀವಿ? ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಲಿಕ್ವಿಡ್ ಅಸೆಟ್ಸ್ ಯಾವ್ಯಾವು? ಕ್ಯಾಶ್ ಇನ್ ಹ್ಯಾಂಡ್, cash with RBI or SBI and cash with other banks. Semi-liquid assets, money at call and short notice. These are the short-term loans given by one banker to another. These loans are repayable at any time, that is repayable on the next day or repayable at a short notice. ಅಂದರೆ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂದರೆ ಬೇರೆ ಬ್ಯಾಂಕರ್ಗಳಿಗೆ ಒಂದು ಬ್ಯಾಂಕು ಇನ್ನೊಂದು ಬ್ಯಾಂಕಿಗೆ ಲೋನ್ ಕೊಡುತ್ತೆ. ವಿಚ್ ಆರ್ ರೀಪೇಯಬಲ್ ಯೂಶ್ವಲಿ ವಿದಿನ್ ಎ ಪೀರಿಯಡ್ ಆಫ್ 1 day, 24 hours. ಅಂಥ ಅಸೆಟ್ಸ್ಗಳಿಗೆ ಏನಂತ ಹೇಳ್ತೀವಿ? ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತ ಹೇಳ್ತೀವಿ. ಮೀನ್ಸ್ taking the bills of exchange receivables by a customer and paying him the amount bill before maturity after deducting the usual discount charges. When the bill matures, the banker as its holder presents it to acceptor and receive the amount ಅಂತ. ಈಗ ಬಿಲ್ ಡಿಸ್ಕೌಂಟಿಂಗ್ ಅಂದರೆ ಅಲ್ಲಿ ಎಕ್ಸೆಪ್ಟಾರ್ ಆ್ಯಂಡ್ ಡ್ರಾರ್ ಆ್ಯಂಡ್ ಎಕ್ಸೆಪ್ಟಾರ್ ಅಂತ ಇರ್ತಾರೆ. ಈಗ ಬಿಲ್ಲು ಇಟ್ ಈಸ್ ಡ್ಯೂ ಫಾರ್ ಪೇಮೆಂಟ್ ಆಫ್ಟರ್ ಸಮ್ ಟೈಮ್, ಒಂದು 15 ಡೇಸು, 20 ಡೇಸು, 30 ಡೇಸು ಇರ್ಬೋದು. ಈಗ ಬಿಲ್ ವಿಲ್ ಬಿ ವಿತ್ ದ ಡ್ರಾರ್. ಎಕ್ಸೆಪ್ಟರ್ ಅಂದರೆ ಯಾರು? ಬಿಲ್ಲನ್ನು ಎಕ್ಸೆಪ್ಟ್ ಮಾಡಿಬಿಟ್ಟು ಹಿ ಅಗ್ರೀ ಟು ಪೇ ದ ವ್ಯಾಲ್ಯೂ ಆಫ್ ದ ಬಿಲ್ ಆನ್ ದ ಮೆಚುರಿಟಿ ಡೇಟ್. ಡ್ರಾರ್ ಏನು ಮಾಡ್ತಾನೆ? ಡ್ರಾರ್ ಬಿಲ್ ಡ್ರಾ ಮಾಡ್ತಾನೆ.
ಎಕ್ಸೆಪ್ಟರ್ ಸೈನ್ ಮಾಡಿ ಡ್ರಾರ್ಗೆ ಕೊಡ್ತಾರೆ. ಡ್ರಾರ್ ಹತ್ರ ಬಿಲ್ ಇರುತ್ತೆ. ಡ್ರಾರು he can wait until maturity date and get money from the acceptor. ಸೊ ಮೆಚುರಿಟಿ ಡೇಟ್ವರೆಗೂ ವೇಟ್ ಮಾಡಿಬಿಟ್ಟು ಎಕ್ಸೆಪ್ಟರ್ ಹತ್ರ ದುಡ್ಡು ಇಸ್ಕೋಬಹುದು. ಅಥವಾ ಇಮಿಡಿಯೇಟ್ ದುಡ್ಡು ಬೇಕಾಗಿದ್ದರೆ ಆ ಬಿಲ್ಲನ್ನು ಬ್ಯಾಂಕಿಗೆ ಸೇಲ್ ಮಾಡಿಬಿಟ್ಟು ಅಂತ ಹೇಳ್ಬೋದು. ಸೇಲ್ ಮಾಡಿಬಿಟ್ಟು ಅಥವಾ ಡಿಸ್ಕೌಂಟ್ ಮಾಡಿಬಿಟ್ಟು ನೆಟ್ ಅಮೌಂಟ್ ಇಸ್ಕೊಂಬಿಟ್ಟು. ಸೊ ಏನಿದು ನೆಟ್ ಅಮೌಂಟು ಅಂದರೆ, ಬ್ಯಾಂಕ್ ವಿಲ್ ಪೇ ದ value of the bill minus discounting charges or interest now and it is going to get the money on the due date. ಈಗ ಕೊಡ್ತಾ ಇದೆ, ಬಟ್ ಅವ್ರಿಗೆ ದುಡ್ಡು ಬರೋದು ಯಾವಾಗ? ಬ್ಯಾಂಕರ್ಗೆ ಮೆಚುರಿಟಿ ಡೇಟ್ಗೆ. ಈ ಪೀರಿಯಡ್ ಏನಿದೆಯಲ್ಲ, ಇದಕ್ಕೆ ಬ್ಯಾಂಕ್ ಈಸ್ ಗೋಯಿಂಗ್ ಟು ಚಾರ್ಜ್ ಇಂಟ್ರೆಸ್ಟ್. ನೋಡಿ, ಅರ್ನಿಂಗ್ಸ್ ಅಸೆಟ್ಸ್ ಅಂದರೆ ನೇಮ್ ಇಟ್ ಸೆಲ್ಫ್ ಹೇಳುತ್ತೆ. ಅಂದರೆ ದೀಸ್ ಅಸೆಟ್ಸ್ will earn some money. Investments, generally banker invest their funds in government securities, semi-government securities and stock exchange securities because these securities provides guaranteed and during the periods of financial emergency these securities can be realized or money can be borrowed against these securities. ಅಂದರೆ ಅಮೌಂಟ್ ಇನ್ವೆಸ್ಟೆಡ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು, ಸೆಮಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟೀಸ್ ಲೈಕ್ ಶೇರ್ಸು, ಡಿಬೆಂಚರ್ಸು ಎಲ್ಲ ಇರ್ಬೋದು. ಇದು ಇಂಟ್ರೆಸ್ಟು ಕೊಡುತ್ತೆ. ನಮಗೆ ದುಡ್ಡು, ಬ್ಯಾಂಕರ್ಗೆ ದುಡ್ಡು ಬೇಕಾದಾಗ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಎ ಕ್ಯಾಶ್. ಅಂಥದಕ್ಕೆ ಏನು ಹೇಳ್ತೀವಿ ನಾವು? ಅರ್ನಿಂಗ್ ಅಸೆಟ್ಸ್. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸೆಮಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ದ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟೀಸ್. While selecting the securities, the following consideration are to be taken into consideration. ಅಂದರೆ ಲೋನ್ ಕೊಡುವಾಗ ಸೆಕ್ಯೂರಿಟೀಸನ್ನು ತಗೊಳ್ಳುವಾಗ ಈ ಫಾಲೋಯಿಂಗ್ ಕನ್ಸಿಡರೇಷನ್ಸ್ ಆರ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ಅಂದರೆ ಈ ಫಾಲೋಯಿಂಗ್ ಕನ್ಸಿಡರೇಷನ್ ಪಾಯಿಂಟ್ಸ್ ಏನಿದೆಯಲ್ಲ, ಇದನ್ನೆಲ್ಲನೂ ಅವರು ದೇ ಶುಡ್ ಟೇಕ್ ಇನ್ ಟು ಕನ್ಸಿಡರೇಷನ್ ಅಂತ. ಇದು ಯಾವುದು? ದೇ ಆರ್ ಸೇಫ್ಟಿ, profitability, stability of income, liquidity, marketability, stability of a price. While selecting securities, the following considerations are to be taken into account. They are exemption from tax, exemption from storability, divisibility, period and ascertainment of value and title. ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಸೆಕ್ಯೂರಿಟೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. Loans and advances. Granting loans and advances to the needy person is one of the important primary function of the modern banker. As a banker, it is the duty of money of depositors and bankers' brain that works in. So the banker has to earn income by way of interest on loans and advances. Hence the banker employs his funds in different profitable investments. The most important item of bankers' investment is loans and advances granted to customers for production, distribution, consumption and government. ನೋಡಿ, ಇಲ್ಲಿ ಗ್ರಾಂಟಿಂಗ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. Granting of loans and advances to the needy for carrying out a productive work. So it may be for production of goods, distribution of goods, for consumption and for government. So ಇದರಿಂದ ಏನು ಬರುತ್ತೆ? ಬ್ಯಾಂಕ್ಸ್ಗೆ ಇಂಟ್ರೆಸ್ಟ್. Example of liquid assets, MCQ is example of liquid assets are 4 answers ಕೊಟ್ಟಿದ್ದಾರೆ. ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ಯಾಶ್ ಇನ್ ಹ್ಯಾಂಡ್, ಇನ್ವೆಂಟರಿ. ರೈಟ್ ಆನ್ಸರ್ is C, ಕ್ಯಾಶ್ ಇನ್ ಹ್ಯಾಂಡ್. Call and short notice is
4 ಆನ್ಸರ್ಸ್ ಅಲ್ಲಿ A 48 hours, B 10 hours, C 24 hours, none of the above. So right answer is C 24 hours. Issuable by a customer and paying him the amount of the bill before the maturity after deducting the usual discount charges is called answer A bill of exchange, B bills receivable, C bills discounting, none of the above. Answer is bills discounting. MCQ 4. Granting loans and advances to the needy person is one of the important primary function of 4 answers: creditor, salesperson, modern banker, none of the above. Answer is C modern banker. The banker will earn the income on loan and advances in the form of dividend, profit, interest, none of the above. ಸೊ ಬ್ಯಾಂಕರು ಏನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಟ್ಟಿರ್ತಾರೆ ಅದರ ಮೇಲೆ ಇನ್ಕಮ್ ಅರ್ನ್ ಮಾಡ್ತಾರಲ್ಲ ಅದಕ್ಕೆ ಏನಂತ ಹೇಳ್ತಾರೆ? ಎ ಆನ್ಸರ್ ಎ ಈಸ್ ಡಿವಿಡೆಂಡ್, ಬಿ ಈಸ್ ಪ್ರಾಫಿಟ್, ಸಿ ಈಸ್ ಇಂಟ್ರೆಸ್ಟ್, ಡಿ ಈಸ್ ನನ್ ಆಫ್ ದ ಅಬೋವ್. ಸೊ ಆನ್ಸರ್ ಈಸ್ ಸಿ ಇಂಟ್ರೆಸ್ಟ್.